ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ ನೋಡಿ. ಕಥೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ನಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ತೋರಿಸಿ ಅಂತ ಕೇಳ್ಕೊಳಕತ್ತೀನಿ ರೀ. ಯಾವ್ಯಾವ ಥರದ್ದು ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಒಳ್ಳೆ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ನಮ್ಮ ಚಾನಲ್ನಾಗ ಬರ್ತಾವೆ ರೀ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ. ಬನ್ನಿ, ಕಥೆನ ಇವತ್ತು ಶುರು ಮಾಡ್ತಿದ್ದೀನಿ. ಇಷ್ಟ ಹಾಕೊಂಡು ಹೂವು ಬಿಟ್ಟದ್ದು ಒಯ್ತ್ಲದಾಗ ಕಂಡಾಬಿಟ್ಟು ಹೂವು ನೋಡ್ಲಾರ್ದ ಹೂಸನ ಹರ್ಕೊಂಬಂದು ಪಾಪ ಜ್ಯೋತಿ ಹೂವು ಜಗ್ಗಟ ಕೆಲಸ ಇರ್ತಾವು. ಅಕ್ಕಿನ ಹರ್ಕೊಂಬರ್ಲಿಲ್ಲ, ಏನಿಲ್ಲ. ನಾನು ಈಗ ಇತ್ಲಕ್ಕೆ ಹೋಗಿದ್ನಿ, ಜಾಗ ಗಿಳಕ ಮಾಡ್ಕೊಂಡು ಇಷ್ಟ ಹಾಕೊಂಡು ಹೂವು ಬಿಟ್ಟದ್ವಲ್ಲ ಹೂವು ಹರ್ಕೊಂಬಂದೀನಿ. ಕಟ್ಟಕತ್ತೀನಿ. ಒಂದು ಮಾರದಂಗೆ ಆಗೈತಿ. ಒಂದು ದಿವಸ ಜ್ಯೋತಿ ಕೊಡ್ತೀನಿ, ಇನ್ನೊಂದು ದಿವಸ ಉಳಿದು ಬಂದ್ರೆ ಲತಾಗ ಅವ್ರು ಇವ್ರು ಕೊಟ್ರೆ ಮುಡ್ಕೊಂತಾರೆ ಪಾಪ. ಏನು ಹೂವು ಗಿಡದಾಗ ಬತ್ತಿ ಇದಾಗದ್ಕಿನ ಏನು ಇದಲ್ಲ, ಆರಾಮ ಖಾಲಿ ಕುಂತಿರ್ತಾವಲ್ಲ ಕೆಲಸ ಇಲ್ದಾಗ ಕಟ್ಟಿ ಕೊಟ್ರೆ ಏನು ಕೈಗೂ ಸವಿಯಂಗಿಲ್ಲ ನಮ್ಮವೇನು. ಇತ್ಲಾಗ ಬರಕತ್ತಾಳಲ್ಲ ಈಕೆ ಪಾರ್ವತಿ. ಬಾರ ಪಾರ್ವತಿ. ಆತೇನಕ ಕೆಲಸ ಯಾಕೆ ಹೊರ ಕುಂತಿದ್ಯಲ್ಲ ರಾಮ? ಇಲ್ವಾ, ಬಾ ಕುಂದ್ರ. ಯಾಕಿಲ್ವಾ? ಹೂವು ಕಂಡಾಬಿಟ್ಟು ಹೂ ಬಿಟ್ಟದ್ವಾ ಇಂದ ಓಸನ ಹರ್ಕೊಂಬಂದೆ. ಈಗ ಕಟ್ಟಿದ್ರಾತ ಅಂತಂದು ಕಟ್ಟಾಕತ್ತಿದ್ ನೋಡ್ವಾ. ಆತೇನ ಕೆಲಸ ನಿಮ್ದು ಅಡಿಗೆ? ಹೂನಕ್ಕ, ಅಡಿಗೆಲ್ಲ ಆತ ನಮ್ಮದು. ನಾನು ಮತ್ತು ನೀ ಕುಂತಿದ್ದೆಲ್ಲ ಹೊರಗೆ ಕಂಡೆಲ್ಲ, ಮತ್ತು ನಾನು ಈಗ ಮುಸುರಿ ಚೆಲ್ಲಕ್ಕೆ ಹಂಗೆ ಹೊರಗೆ ಬಂದಿದ್ನಿ. ಕಂಡೆಲ್ಲ ತಡಿ ಮಾತಾಡಿ ಹೋದ್ರಾತ ಅಂತಂದು ಬಂದ್ಯಕ್ಕ. ಜ್ಯೋತಿ ಏನು ಮಾಡಕತ್ತಿದ್ಲಕ್ಕ? ಒಳಗದಳಾನ? ಹ್ಞೂ, ಅಡುಗೆ ಮಾಡಕತ್ತಿದ್ಲಕ್ಕಿನ. ಜ್ಯೋತಿ ಜ್ಯೋತಿ ಯಾಚೆ 2 ಲೋಟ ಚಹಾ ಮಾಡುವ. ಈಕೆ ಪಾರ್ವತಿ ಬಂದಾಳ. ಬೇಡವಾ, ಬೇಡ ಜ್ಯೋತಿ, ಏನು ಮಾಡಬೇಡವ. ಈಗಿನ ಉಂಡು ಬಂದೇನು ನಾನು. ಈಗಿನ ಉಂಡ್ವಿ, ಎಲ್ಲರಿಗೂ ಉಣ್ಣಾಕೆ ನೀಡಿದೆ. ಮುಸಿರಿ ಅದು ಇತ್ತ ತಡಿ ಹೊರಗೆ ನೀರು ನಿಂತದ್ದು ಚೆಲ್ಲಿ ಹೋದ್ರಾತು. ಗಟ್ಟೆನ ಮುಸಿರಿನ ಆಕ್ಳಿಗೆ ಇಟ್ರಾತ ಅಂತಂದು ಚೆಲ್ಲಿದ್ರಾತಂತಂದು ಬಂದಿದ್ದೆ. ಕೈ ಎದ್ರಾಗ ತೊಗೊಂಡಿರ್ತಾರಲ್ಲ, ಹಂಗಾಗಿ ಕಂಡೆಲ್ಲ ಬಂದಿವ. ಬೇಡ ಜ್ಯೋತಿ, ಚಾಗಿ ಮಾಡ್ಬಿಡವ ಇವ. ಅಯ್ಯೋ ಶಿವನ, ಹೆಂಗೆ ಮಾಡ್ತೀಯವ? ಕುಂದ್ರು ಅಲ್ಲ, ಕುಂದ್ರತಾನೆ ಇನ್ನೊಂದು 5 ನಿಮಿಷ. ಬೇಕಾದ್ರೆ ಅಡಿಕೆಲಿ ಕೊಡುವ ಚಾಗಿ. ಏನು ಬೇಡ, ಈಗನು ಉಂಡವಿ. ಉಂಡೊಟ್ಟಿ ಮೇಲೆ ಚಾಗಿ ಕುಡಿಯಂಗೆ ಆಗಲ್ಲ. ಅಡಿಕೆಲಿ ನಾವು ತೊಗೊಂಬರವ. ಅಡಿಕೆಲಿ ಹಾಕೊಂತಾಳಂತೆ. ಚಾ ಬೇಡ ಅಂದ್ಬಿಡ, ಚಾ ಕಿಡಬೇಡ, ಅಡಿಕೆಲಿ ತೊಗೊಂಬ. ಹಾಂ ರೀತಿ ತಗೊಳಕ್ಕ ಅಡಿಕೆಲಿ. ಆತೇನಕ್ಕ ಊಟ? ಆತ್ವಾ ಜ್ಯೋತಿ, ಊಟ ಆತು ನೋಡಿ. ಈಗನು ಊಟ ಆಗಿ ಮುಸಿರಿದ್ವಾ ಓಸು. ಒಂದು ದಿವಸ ಮುಸಿರಿದ್ವಿ ತಕ್ಕಿ ಆಕಳಿಗೆ ಮುಸಿರಿ ಇಡ್ಬೇಕತ್ತು. ನೀರಿನಂತದ್ದು ಚೆಲ್ಕೊಂಡು ಹೋಗಂತಡಿ ಕಾಲ್ಯಾಕ ಅಂತಂದು ಬಂದಿದ್ನಿ. ಮತ್ತೆ ಕಂಡ್ಲಲ್ಲ, ಒಂದಿಟ್ಟು ಮಾತಾಡ್ಕೊಂಡು ಹೋದ್ರಾತ ಅಂತ ಬಂದೆ. ಚಾ ಇಡೋನಕತ್ತೈತಿ ನಿಮ್ಮ ಅತ್ತೆವ. ಹಂಗಾಗಿ ಚಾ ಬೇಡವಾ, ಈಗ ಉಂಡು ಬಂದ್ವಿ, ಒಂದಿಟ್ಟು ಅಡಿಕೆಲಿ ಕೊಡು ಅಂತಂದು ಅಂದೆ. ಉಂಡ್ರೇನವ ನೀವು ಜ್ಯೋತಿ? ಹ್ಞೂನಕ್ಕ, ಈಗನ ಊಟ ಆತು. ನಾನು ಆಕಳಿಗೆ ಮೇವದನ್ನ ಹಾಕ್ಬೇಕತ್ತೆ, ಹೋಗೋಣ ಅಂತಂದು ಹೊಂಟಿದ್ನಕ್ಕ. ಮತ್ತು ಅತ್ತೆಯರ್ಗೆ ಹೋಗಿದ್ರಲ್ಲ, ಹಂಗಾಗಿ ಬಂದ್ನಕ್ಕ. ಹೋಗುವ ಜ್ಯೋತಿ, ಹೋಗಿ ಒಂದಿಟ್ಟು ಆಕಳಿಗೆ ಮೇವದನ್ನ ಇಟ್ಟು ನೋಡು ಏನು ಮಾಡ್ಕೊಳಕತ್ತವ. ಏನು ಸಗಣಿ ಅದನ್ನ ಬಿದ್ದಿದ್ರೆ ಒಂದಿಟ್ಟು ಬಳದು ಬಾಚಿ ಮೇವದನ್ನ ಇಟ್ಟು ನೀರು ಕುಡಿಸಿ ಬಾರವ. ಹೋಗಿ ಗಂಟ್ಲು ಹೋಗ್ತೈತೆ, ಬಿಸಿಲೊಂದು ಸುರಿತೈತೆ ರಣ. ಒಂದಿಟ್ಟು ನೀರು ಕುಡಿಸಿ ಬಾ ಆಕಳಿಗಳು. ಹ್ಞೂ ರೀತಿ. ಏನು ಪುಣ್ಯ ಮಾಡಿಯವ, ಏನು ಸಸಿ ಸಿಕ್ಕತ್ತೆ ಏನ ನಿನಗೆ? ಒಂದನೇ ತಿರಿ ಮಾತಾಡಂಗಿಲ್ಲ ನೋಡು. ಹೇಳಿದ್ಬಿಟ್ಲೆ ಹ್ಞೂನ್ರಿ ಅಂತಿ ಅಂತಾಳ. ಇವ ಅದವ ನಮ್ಮ ಮನೆಗೂ ನಮ್ಮ ತಮ್ಮನ ಹೆಂಡ್ತಿ ಅದು ಐತವ. ಇವ ನಮ್ಮ ಹೂಗ ನಿಂತು ನಿಲ್ಲಿಸಿರಂಗಿಲ್ಲ ನೋಡು. ಒಂದೊತ್ತು ಕೂಳು ಹಾಕಕ್ಕೆ ಇನ್ನು ಮುಂದೆ ಶಾಣೆತನ ಮಾಡ್ತಾರೆ. ಹಂಗಿರ್ತಾರೆ ಹೆಣ್ಮಕ್ಳು. ಪುಣ್ಯ ಮಾಡಿ ನೋಡುವ ನೀನು ಇಂಥ ಸಸಿ ಪಡೆಯಾಕ. ಹ್ಞೂ, ಯಾಕೆ ಸುಳ್ಳಾಡ್ಬೇಕು ಬಿಡ. ಒಂದನಿ ಹಿಂಗಂದ್ರೆ ಹಿಂಗೆ ಸರಿ ನಿಂದ್ರಿ ಎತ್ತಿಯಾರ ಅಂತ ನನಗಿಲ್ಲ ಬಿಡ. ಏನಾರ ಹೇಳಿ ಹ್ಞೂನ್ರಿ ಎತ್ತಿಯಾರ ಅಂತಾಳ. ಹಂಗೆ ತಾರ ತಿಗ್ಡಿ ಬಾರ ಬಂಡಿ ಗಂಟ ಚಾಡಿ ಹೇಳೋದು ಪಾಡಿ ಹೇಳೋದು ಏನೇನು ಇಲ್ಲ ನೋಡುವ. ಇವ ಪುಣ್ಯ ಮಾಡ್ಯಾನವ ಅಂತ ಸಸಿ ಸಿಗಾಕ. ಈ ಮನೆಯಾಗಿಂದಾತು ಹೊಲ್ದಾಗಿಂದಾತು ತೊಟ್ಟು ಪುಟ್ಟ ಕಣ್ಲಂಗೆಲ್ಲ ಮಾಡ್ಕೊಂಡು ನೋಡು. 4 ದಿವಸ ತವ್ರ ಮನೆಗೆ ಹೋಗ್ಬಾರು ಅಂದ್ರೆ ಹೋಗಂಗಿಲ್ಲ. ನಿಮಗೂ ಅಜ್ಜಿ ಆಕತ್ರಿ ಎತ್ತಿಯಾರ. ಹೋದ್ರೆ ನಾನು ಮತ್ತು ಸುಗ್ಗಿ ಅದು ಚಲೋ ಆದಾಗ ಹೊಲ್ದಾಗ ಮನ್ಯಾಗ ಮಾಡೋಕೆ ಆಗಂಗಿಲ್ಲ ನಿಮಗೆ ಅಂತಂದು ಪಾಪ ಅವ್ರು ಬಂದು ಹೋದ್ರವ. ತವ್ರ ಮನೆಗೆ ಪಾಪ ಕರೆದ್ರು ಒಲ್ಲೆ ಅಂತ ಅಂದ್ಲು. ಯಾವಾಗಾರ ಎಲ್ಲ ಕೆಲಸ ಆದಮೇಲೆ ಸುಗ್ಗಿ ಮುಗಿದ್ಮೇಲೆ ಹೊಕ್ಕಂಡ್ರಿ ಎತ್ತಿಯಾರ ಅಂತಂದು. ಹೌದು ಬಿಡವ, ಪುಣ್ಯ ಮಾಡಿರಿ ನೀನಂತನ. ಅಕ್ಕ ಅಡಿಕೆಲಿ ಹಾಕು. ಈಗಿನ ಶಸ್ತ್ರ ಏಯಪ್ಪ, ಒಂದು ಕೆಲಸ ಮಾಡಿದ್ರೆ ಚೈತಿ, ಒಂದು ಕೆಲಸ ಮಾಡಿದ್ರೆ ಕಮ್ಮಿ ಐತಿ. ಏನು ಕೈ ಕಾಲು ಬಿದ್ದಕ್ಕೆ ಅವನಂಗೆ ಮಾಡ್ತಾರೆ. ಒಂದು 4 ಮುಸುರಿ ಜಾಸ್ತಿ ಇದ್ರೆ ಅಯ್ಯೋ ಯಾರ ಮನೆಗೆ ಒಂದು 4 ಮಂದಿ ಬರೋಂಗಿಲ್ಲ. ಏಯಪ್ಪ ಇವ್ರಿಗೆ ಮಾಡಿ ಹಾಕ್ಬೇಕು, ಅವ್ರಿಗೆ ಮಾಡಿ ಹಾಕ್ಬೇಕು ಅನ್ನೋದ್ರಾಗ ಇರ್ತಾರೆ. ಎಷ್ಟು ಜನರ ಬರಲಿ ಏನಾರ ಆಗಲಿ, ಅಡಿಗೆ ಪಡಿಗೆ ಆಯ್ತು, ಮುಸುರಿ ತೊಳೆಯೋದಾಯ್ತು, ದನ ಕರುಗಳದು ನೋಡ್ಕೊಳ್ಳೋದಾಯ್ತು, ಎಲ್ಲ ಮಾಡ್ತಾಳೆ ಬಿಡು. ಅಡಿಕೆ ಚಲೋ ಅದ. ಎಲ್ಲಿ ಪಾಟೆ ತೊಗೊಂಬಂದಿದ್ದೇನಕ್ಕ? ತಗೋ ನೀನು ಅಂತ ಅದಕ್ಕೆ. ಬಿಡವ ಸಾಕು. ಪ್ಯಾಟೆಗೆ ತೊಗೊಂಬಂದಿದ್ರಿ ಇವ್ರ. ಹೇಳಿದ್ನಿ ಇದು ಬಾನೋಳ್ಕೊಂಬ ಸಂಚ ಇರ್ತೈತಲ್ಲ, ಸಂಚಾಕ್ ತೊಗೊಂಬಂದಿದ್ರು. ಅಡಿಕೆ ಭಾಳ ಚಲೋ ಅದಾವ. ಒಂದನೇ ಕುತ್ತಿಗೆ ಹಿಡಿಯಂಗಿಲ್ಲ, ಏನಿಲ್ಲ. ಆತು ತೊಗೊಳಕ, ನಂದು ಕೆಲಸ ಐತಿ. ನಾನು ಮುಸುರಿ ಅದನ್ನ ಆಕಳುಗಳಿಗೆ ಇಡ್ಬೇಕತ್ತು, ಮೇವದನ್ನ ಹಾಕ್ಬೇಕತ್ತು. ನಾನು ಹೋಗ್ಕೊಂಡು ತೊಗೊಳಕ. ಹ್ಞೂ ಆತು, ಹೋಗವು. ಯಾವಾಗಾರ ಖಾಲಿ ಇದ್ದಾಗ ಬಾ, ಬಿಡುವಿದ್ದಾಗ ಒಂದಿಟ್ಟು ಏನು ವಾರೆ ಅಂತಂದು ಬೀಳ್ತಿದಿ. ಒಂದಿಟ್ಟು ಕುಂತ್ರು ನಿಂತ್ರ ಆಸರ ಬೇಸರ ಬರ್ಬೇಕು. ಒಂದಿಟ್ಟು ಮಾತಾಡ್ಕೊತ ಕುಂದ್ರದು ನಿಂದ್ರದು ಮಾಡ್ಬೇಕು. ಬರೀ ಮನೆಗಿಂದ ಮಾಡ್ಕೊತಾನೆ ಇರ್ತಿದ್ದಿ. ಅದು ನಾವಾಗಿ ಕರೆದ್ವಿ ಅಂದ್ರೆ ಬಂದು 1 2 ಮಾತು ಮಾತಾಡ್ತಿದ್ದಿ ಹೋಗ್ತಿದ್ದಿ. ಬಾ ನಾಳೆಗೆ. ಹ್ಞೂನಕ್ಕ, ಬರ್ತಾನೆ ತಗೋ.
ಆಕಳಿಗೆ ನೀರಿಟ್ಟೆ, ನೀರು ಕುಡಿಸೇನಿ, ಒಂದಿಟ್ಟು ಹುಲ್ಲು ಅದನ್ನ ಹಾಕಿ ಹೊಕ್ಕಾನಿ. ಸಂಜೆ ಮುಂದೆ ಬಂದು ಒಳಗೆ ಕಟ್ಟಿದ್ರಾತ ಇಂದ ಇದ್ರಾಗ ದನದ ಮನ್ಯಾಗ. ಇಲ್ಲ ಇರಲಿ, ನಾನು ಚೂರು ಬಿಸಿಲು ಐತಿನ ನಡೀತೈತಿ. ಸಂಜೆ ಮುಂದೆ ಸೊಳ್ಳೆ ಅಂದ್ರೆ ಜಗ್ಗಟ್ಟು ಇದು ಮಾಡಿಬಿಡ್ತಾವು, ಎದ್ದಿರ್ತಾವು. ಸಂಜೆ ಮುಂದೆ ದನದ ಮನೆಗೆ ಒಂದಿಟ್ಟು ಹೊಗೆ ಹಾಕಿ ಸೊಳ್ಳೆ ಹೋಗಂಗೆ ಹೊಗೆ ಹಾಕಿಬಿಡ್ತಾನೆ. ಒಂದಿಟ್ಟು ಇದನ್ನ ಬೇನ್ ಸೊಪ್ಪದನ್ನ ಹಾಕಿ ಸೊಳ್ಳೆ ಹೋದ್ಮೇಲೆ ತೊಗೊಂಡೋಗಿ ಕಟ್ಟಿದ್ರಾತಲ್ಲೇ. ತಿನ್ನು ಏನಾರ ನೋಡು, ಹಾಕಿದ್ರ ಹಂಗೆ ಕೌಚ್ಕೊಂಡು ತಿನ್ನಂಗ ಇಲ್ಲ, ಹಂಗೆ ಆರಿಸ್ತೈತಿ, ಹಂಗೆ ನೆಟ್ಟಗೆ ತಿನ್ನಂಗಿಲ್ಲ, ಏನಿಲ್ಲ. ನಾನು ಬಿಡ್ಕಾರು ಅಂತಂದು ಚಲೋ ಹಸಿರು ಸೊಪ್ಪು ತಂದು ಹಾಕಿರ್ತಾನೆ. ನೀನು ಹೊಣೆದಾರ ಹಾಕಂಗಿಲ್ಲ, ಏನಿಲ್ಲ, ಹಂಗೆ ಹಸಿ ಸೊಪ್ಪು ಹಾಕಿರ್ತಾನೆ. ನೆಟ್ಟು ತಿನ್ನಂಗಿಲ್ಲ, ಏನಿಲ್ಲ, ಹಂಗೆ ಆರಿಸಿ ಒಗೀತೈತಿ. ಜ್ಯೋತಿ ಇಲ್ಲೇ ನಿಂತಾಳಲ್ಲ. ಜ್ಯೋತಿ ಆತೇನೋ ಊಟ? ಬಾರಲ್ಲತ್ತ, ಆಕಳಿಗೆ ಹುಲ್ ತಿನ್ಸಕತ್ತಿದ್ ಬಾ. ಆತವ ಊಟ? ನಿಮ್ದು ಆತೇನ? ಅದೇ ಇದಾತ್ ನೋಡು ಊಟ ಆಗಿ. ಈಗ ಹೊರ ಬಂದೆ, ನೀನು ಕಂಡೆಲ್ಲ ಹಾಗಾಗಿ ಮಾತಾಡಿಸಿ ಹೋದ್ರಾತ ಅಂತಂದು ಬಂದು. ಏನು ಮಾಡಿದ್ದೆ ಅಡುಗೆನ? ಏನಿಲ್ವ, ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿದ್ದೆ. ಮುದ್ದೆ ಮಾಡಿ ಅನ್ನ ಮಾಡಿದ್ದೆ. ಉಂಡ್ರವ ಓಸರು ಉಂಡ್ವಿ. ನೀವೇನು ಮಾಡಿದ್ರಿ? ಏನು ಮಾಡ್ಬೇಕು, ನಾನು ರೊಟ್ಟಿ ಮಾಡಿದ್ದೆ. ರೊಟ್ಟಿ ಇತ್ತ ಚೊಳಕಾಯಿ ಇದು, ಚೊಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಇದು ತಂಬ್ಳಿ ಹಂಗೆ ಮಾಡಿ ಅನ್ನಕ್ಕೆ ಉಂಡ್ವವ ನಾವು. ಈಗ ಇವರು ಹೊಲದಿಂದ ಬಂದಿದ್ರೆ ಉಣ್ಣಕ್ಕೆ ನೀಡಿದೆ ಅವ್ರಿಗೂ. ಕಂಡೆಲ್ಲ ಹಂಗಾಗಿ ಮಾತಾಡ್ಸಿ ಹೋದ್ರಾತಂತಂದು ಬಂದು ನೋಡು. ಹೋದ್ರೆ ನಿಮ್ಮ ಅವ್ವಾರು ಬಂದಿದ್ರಲ್ಲ? ಮೊನ್ನೆನ ಹೋದ್ರು ಅವ್ವಾರು. ನಮ್ಮ ತಂಗಿ ನಮ್ಮ ಅವ್ವ ಬಂದಿದ್ರಲ್ಲ, ಹೋದ್ರು ಮೊನ್ನೆನ. ಹೌದೇನು? ಅತ್ತಿ ಏನು ಮಾಡಾಕತ್ತಿತ್ತು? ಮನೆಯಾಗಿತ್ತ ಏನು? ಅತ್ತಿಯರು ಈಕಿ ಪರಾತಕ್ಕ ಬಂದಿದ್ಲ, ಮಾತಾಡ್ಕೊತ ಕುಂತಿದ್ರು. ನಾನು ಈಗ ಉಣ್ಣು ಅಂದ್ರೆ ಉಂಡಿಲ್ಲ, ಪರಾತಕ್ಕ ಉಣ್ಣು ಬಂದನವ. ಈಗ ಬೇಡ ಅಂದ್ಲು, ಅಡಿಕೆಲಿ ಕೊಡವ ಅಂದ್ಲು. ಅಡಿಕೆಲಿ ಕೊಟ್ಟು ಬಂದಿದ್ದು ನೋಡಿ. ಈಗ ಆಕಳಿಗೆ ದಿಟ್ಟು ನೀರು ಕುಡಿಸಿ ಹುಲ್ಲಿಟ್ಟು ಹೋದ್ರಾತು. ಬಿಸಿಲು ಒಂದು ಸುರಿತೈತಿ ಅಂತಂದು ಬಂದೆ, ನೀನು ಕಂಡು. ಆತು ತಗೊಳವ, ಸಿಗ್ತಾನೆ. ಈಕೆ ಕೈಯಾಗ ಜಾಕೆಟ್ ಕೊಟ್ಟಿದ್ದೇನು ನೀನು? ಯಾರು ಹೇಳ? ಆಕಿ ಪ್ರೇಮವನ್ ಕೈಯಾಗ? ಹ್ಞೂ, ಆಕಿ ಕೈಯಾಗ, ಪ್ರೇಮವನ್ ಕೈಯಾಗ ಒಂದನಿ ಚಲೋ ಹೊಲ್ದಲ್ ನೋಡು. ನಂದು ಜಾಕೆಟ್ ಕೊಟ್ಟಾನಿ ಮೊನ್ನೆ ಹಬ್ದಾಗ ಉಟ್ಕೊಳ್ಳೋಣ ಅಂತಂದು. ಎಲ್ಲ ಕೊಳ್ಳತೆಲೆ ಎಲ್ಲ ಸುಕ್ ಹೊಲ್ದಾಳವ. ಒಂದನಿ ಚಲೋ ಹೊಲ್ದಲ್ ನೋಡಂಗ. ಮತ್ತು ರೊಕ್ಕ ₹1 ಕಮ್ಮಿ ಆದ್ರೂ ಇಸ್ಕೊಳಂಗಿಲ್ಲ, ಕರೆಕ್ಟಾಗೆ ಕೊಡ್ಬೇಕು ರೊಕ್ಕನ. ಚಲೋನ ಹೊಲ್ದಲ್ವ? ನೀನು ಚಲೋ ಹೊಲ್ದಾಳ? ಇವ ನಾನು ಏನಾಗಿಲ್ ಬಿಡು, ಯಾಕೆ ಚಲೋ ಹೊಲ್ದಾಳ, ಹಂಗೇನು ಸುಕ್ಕವಕ್ಕ ಹೊಲ್ದಲ್ ಬಿಡು. ನಮ್ಮ ಅನ್ನತ್ಲಿಗೆ ಏನು ರೋಗ ಬರ್ತೈತೆ ಏನು ಅದಕ್ಕೆ ಬೆವರ್ಸಿದಕ್ಕೆ. ಒಂದನಿ ಚಲೋ ಹೊಲ್ದಲ್ವ ಜಾಕೆಟ್. ಇನ್ನೊಂದ್ಸರಿ ಆಕೆ ಕೈಯಾಗ ಒಂದು ಜಾಕೆಟ್ ಕೊಡಂಗಿಲ್ಲ ಬಿಡ. ನಾನು ಬಿಡು ಚಲೋ ಹೊಲಿತಾಳಣ ಅಂತಂದು ಕೊಟ್ರೆ ಎಲ್ಲ ಕೆಡಿಸಿ ಇದನ್ನು ಮಾಡಿಬಿಟ್ಟಾಳವ ಇವ. ಯಾವುದೇನು ಮತ್ತೆ ವಾಪಸ್ ತೊಗೊಂಡು ಕೊಡು, ಇದನ್ನು ಮಾಡಿ ಸರಿ ಮಾಡಿಕೊಡವ. ರೊಕ್ಕ ತೊಗೊತಿದ್ದೀನಿ, ಹಂಗೆ ಪುಕ್ಷಿಟ್ಟು ಹೊಲಿಯಂಗಿಲ್ಲ ನೀನು ಅಂತಂದು ಸರಿ ಮಾಡಿಕೊಡ್ತಾಳ. ಅದ ನೋಡ್ಬೇಕು, ಸರಿ ತೊಗೊಳುವ. ಬಾಂಡೆ ಒಂದು ರಾಶಿ ಬಿದ್ದವು. ನಮ್ಮ ಅತ್ತಿ ಏನಾಗೈತೆ ನಂಗೆ ಹೊದರ್ತೈತಿ. ಈಗ ತಾನ ತೊಳ್ಯಾಕೆ ಮುಂದೆ ಹಂಗೆ ಕುಣಿತಾಳ. ಆಗ ನಾನು ಗಂಡಿದ್ದಾಗ ಹಂಗೆ ಈಟು ಎಟ್ಟಕೊಂಡು ಬಾ ಇದನ್ನು ಕೆಲಸ ಮಾಡಿ ದಬ್ಬಿದ್ದನ್ನು ನಂಗೆ ಮಾಡ್ತಾಳೆ. ಬಾಂಡೆ ಇಟ್ಟು ಬಂದಿದ್ದೆ. ಈಗ ನಾನು ಒಂದು 5 ನಿಮಿಷ ಲೇಟಾಗಿ ಹೋದೆ ಅಂದ್ರೆ ಓಸು ತೊಳ್ಯಾಕೆ ನಿಂದಿರ್ತಾಳೆ. ನಾವು ತಗೋ. ಸಿಗ್ತಾನಂತ ಸಂಜೆ ಮುಂದೆ. ಆತು ಹೋಗು. ಮತ್ತು ಅತ್ತಿಯರು ಏನು ಮಾಡಕತ್ತಾರ ನಾನು ನೋಡ್ಬೇಕು. ಸಂಜಿಕೆಗೆ ಏನು ಅಡುಗೆ ಮಾಡೋದ ಏನು? ಇವರು ಅತ್ತಿಯರು ಈಕಿ ಪ್ರೇಮಂಕ ಈಗ ಜಾಕೆಟ್ ಕೊಡ್ಬೇಕಂದಿದ್ರು. ಕೇಳ್ತಂತಡಿ ಯಾವ ಜಾಕೆಟ್, ಮೊನ್ನೆ ದೇವರಿಗೆ ಹಿರಿಯರಿಗೆ ಎರ್ಸಿದ್ದು ಜಾಕೆಟ್ ಏನು ಕೇಳ್ತಂತಡಿ ಹೋಗಿ. ಅತ್ತಿಯರು ಏನು ಸೊಪ್ಪು ಸೂಸಾಕತ್ತೀರೇನ್ರಿ? ಹ್ಞೂ, ಸೊಪ್ಪು ಈಗ ಪಾರ್ವತಿ ಎದ್ದು ಲಡ್ಕೆಲೆ ಇಟ್ಕೊಂಡು ನಾನು ಹೂವು ಕಟ್ಟಿಟ್ಟ ನೋಡುವ. ಸಂಜೆ ಮುಂದೆ ಮುಡ್ಗ ಮಕಾಯಿಕ ತೊಗೊಂಡು ಇದ್ರತ್ತೆ ಟಂಕಿ ಸಂದೇಲಿ ಇಟ್ಟಾನ ನೋಡು. ಬತ್ತಿದಂಗೆ ಆಗ್ಬಿಡು ತೊಗೊಂಡು ಟಂಕಿ ಸಂದೇಲಿ ಇಟ್ಟಾನಿ. ಒಂದಿಟ್ಟು ಇದು ಇರ್ತಾವೆ ಅಂತಂದು ಮುಟ್ಕೊಳವ. ಸಂಜೆ ಮುಂದೆ ಹೂವು ಚಲೋ ಅದ ನೋಡಂಗ, ಮಲ ಅಂತದ್ದು. ನಿನಗೂ ಹರಿಯಕ್ಕೆ ಕೊಡಂಗಿಲ್ಲ. ಅವು ಕನಕಾಂಬ್ರಿ ಹೂವು ಹರಿಯಕ್ಕೆ ಭಾಳ ಹೊತ್ಬೇಕವ. ಇವು ತಳ್ಳಗಿರ್ತೈತಲ್ಲ ತುಂಬು, ಹಂಗಾಗಿ ಸಖತ್ ಸರ್ಕೊಂಬಿದ್ದಿನೂ ಅದಾವ ಗಿಡದಾಗ. ಬೇಕಾದಷ್ಟು ಬೇಕಾದ ಒಂದು ಸರ್ಕೊಂಬಂದ್ರಾತ ಅಂತಂದು ದೇವ್ರಿಗೋಸು ಇಟ್ಟಾನವ. ದೇವ್ರ ಕಣ್ಯಾಗ ದೇವ್ರಿಗೆ ಮುಡ್ಸಾಕ ಅಂತಂದು ನೀವು ಹೊಸ ಮುಟ್ಕೊಳವ. ಹ್ಞೂ ರೀ ತೀರ ಮುಟ್ಕೊಂತನ್ರಿ. ಸೊಪ್ಪು ಸಾರು ಮಾಡಿದ್ದಿತ್ತು. ಮತ್ತು ಯಾಕೆ ಮೆಂತ್ಯ ಸೊಪ್ಪು ಇದನ್ನು ಸಬ್ಬಸಿಗೆ ಅದನ್ನ ಸೋಸಾಕತ್ತೀರಲ್ಲ ರೀ? ಯಾಕೆ ಕೆಡ್ತೈತಿ ನೋಡೋಣ, ಮತ್ತು ಒಪ್ಪಳತ್ ಕೇಳ್ತೈತೆ ಏನ ಅಂತಂದು ಸೋಸ್ಕೊಂತ ಕುಂತ್ನೇವ. ಹೌದೇನು ರೀ ತೀರ? ಇದು ನಿಮ್ಮದು ಜಾಕೆಟ್ ಕೊಡ್ಬೇಕತ್ತು ಆಕಿ ಪ್ರೇಮ ಕೈ ಕೊಟ್ಟು ಬಾರವ ಅಂದಿದ್ರಿ. ಯಾಕೆ ನೀವು ಸುದ್ದಿ ತೆಗಿಲೇ ಇಲ್ಲ, ನನಗೂ ಲಕ್ಷಣ ಆಗಲಿಲ್ಲ. ಯಾವ ಜಾಕೆಟ್ ಹೇಳ್ರಿ ತೀರ ಅದು? ಅದ ನೀವು ನಿಮ್ಮ ಅವ್ವರು ಕೊಟ್ಟಿದ್ರು ನೋಡು. ಇದಕ್ಕೆ ಉಂಡ್ಯಾಗ ಪಂಚಮಿ ಹಬ್ಬದಾಗ ಅದು. ಪಂಚಮಿ ಹಬ್ಬದಾಗ ನನಗೊಂದು ನಿಮಗೊಂದು ತೊಗೊಂಬಂದಿದ್ರಲ್ರಿ ಅತ್ತಿಯಾರ, ಅದು ಏನು ರೀ? ಹ್ಞೂ, ಅದ ಜಾಕೆಟ್ ತೆಗಿಸ್ಬೇಕತ್ತದನ್ನ. ಕೆಂಪಗೈತವ ಜಾಕೆಟಿನ ಬಟ್ಟೆ ತೆಗಿಸಿ ಒಂದಿಟ್ಟು ದಿಂಡು ಇಡಿಸಿ ಕೊಡ್ತೀಯನ ನೋಡು. ಒಂದಿಟ್ಟು ಕಾಲಾಗ ಸಿಕ್ಕಂತವ ಸೀರೆ ಇದನ್ನು ಪಾಲ್ಸ್ ಹಚ್ತಾರಲ್ವ, ಹಂಗೆ ಹಚ್ಚಿಸಿ ಕೊಡವ ಒಂದಿಟ್ಟು. ಆಕಿ ಪ್ರೇಮವನ್ ಅಂತೇಳಿ ಹೋಗಿ. ಹ್ಞೂ ರೀ ಅತ್ತಿಯರ, ನಾಳೆ ಬೆಳಗ್ಗೆ ಹೋಗಿ ಬರ್ತಂತಾಳ್ರಿ. ತಿಂಡಿ ಗಿಂಡಿ ಮಾಡಿ ಇವರು ಹೊಲಕ್ಕೆ ಹೋದ್ಮೇಲೆ ಹೋಗಿ ಬರ್ತಂತಗಳ್ರಿ ಅತ್ತಿಯರ. ತೆಗೆದು ಹೊರಗಿಡ್ರಿ, ಹೊರಗುತ್ತಂದ್ರೆ ದೌಡ್ ನೆನ್ಪಕ್ಕಾತ್ರಿ ಅತ್ತಿಯರ. ಹಂಗಾಗಿ ಹಂಗೆ ಮಾಡ್ತಾನೆ ತಗೊಳ್ಳುವ. ನಾಳೆ ಹೊರಗಿಡ್ತಾನೆ, ನಾಳೆ ಇಲ್ಲೇ ಇಟ್ಟಿರ್ತಾನೆ ನಡಮನೆಯಾಗ. ನಿನಗೆ ಲಕ್ಷ ಆಗತ್ತೆ ದೌಡ್ ತೊಗೊಂಡೋಗಿ ಒಂದಿಟ್ಟು ಕೊಟ್ಟು ಬಂದ್ಬಿಡವ. ನೀನು ಯಾವ ಇದ್ವು ಅಂದ್ರೆ ತೊಗೊಂಡು ಹೋಗು. ಮತ್ತು ಒಂದೊಂದಕ್ಕೆ ಏನು ಅಡ್ಡಾಡಕ್ಕೆ ಹೋಗಿದಿ.
ಹ್ಞೂ ರೀ ಅತ್ತಿಯರ. ಈಗ ಒಂದಿಟ್ಟು ಹುಡಿಕ್ಯಾಂತ ತಗೋರತ್ತೀರ ನೀವು, ಹುಡಿಕ್ಯಾಬೇಕಿಲ್ರಿ ಮಧ್ಯಾಹ್ನ ಏನಾರು ಒಂದು ಮಾಡ್ಕೊತ ಕುಂದಿರ್ತೀರಿ. ಒಂದಿಟ್ಟು ಉಂಡ ಮೇಲೆ ಒಂದಿಟ್ಟು ಅಡ್ಡ ಆಗಂಗಿಲ್ಲ. ಹೋಗುವ ಒಂದಿಟ್ಟು ಅಡ್ಡಾಗಿ ಹೋಗಿ, ನೀನು ಬೆಳಗ್ಗಿದ್ದ ಏನು ಪುರ್ಸತ್ತಲ್ಲ ಬದುಕು ಮಾಡಕತ್ತಿದ್ದಿ. ಹೋಗಿ ಅಡ್ಡಾಗಿ ಹೋಗಿ, ನಾನು ಇದೀಟ ಸೊಪ್ಪು ಸೋಸಿಟ್ಟು ಹುಡಿಕ್ಯಾಂತ ಒಂದಿಟ್ಟು. ಯಾಕೆ ನಿಮ್ಮ ಮಾವಿನೂ ಬರಲಿಲ್ವ? ಅಲ್ಲೇ ನಾಲ್ಕಾತು. ಈಗ ಬರ್ಬೋದು ತಗೊಳ್ರಿ ಅತ್ತಿಯರ, ಅಲ್ಲೇ ಇಳಮಕ ಆತಲ್ಲ ಸೂರ್ಯ, ಬರ್ಬೋದು ಈಗ. ಎಟ್ಟರ ಬದುಕು ಮಾಡ್ತಾಳೆ ಪಾಪ. ಹುಡುಕಿ ಅದು ಪಾಪ. ನಾವು ಮಕ್ಕಳವ ಹೋಗು ಅನ್ನೋ ತನಕ ಮಕ್ಕಳಂಗಿಲ್ಲ, ಅಷ್ಟು ಕೆಲಸ ಮಾಡ್ತೈತಿ. ಯಾಕೆ ಇವ್ರಿನ್ನೂ ಬರಲೇ ಇಲ್ಲ? ಏನು ಮಾಡಕತ್ತಿ? ಸೊಪ್ಪು ಸೋಸಕತ್ತಿಯಲ್ಲ, ಸೊಪ್ಪು ಸಾರು 2 ದಿವಸ ಆತು ಉಣ್ಣಾಕತ್ತಿ, ಮತ್ತು ಸೊಪ್ಪು ಸೋಸ್ಕೊಂಡು ಕುಂತಿಯಲ್ಲ. ಬಂದರೆ ನಿನ್ನ ನೆನ್ಸ್ಕೊಳಕತ್ತಿದ್ದು ನೋಡಿ. ಯಾಕೆ ಇನ್ನೂ ಆದರೂ ಬರಲಿಲ್ಲ ನೀವು ಅಂತಂದು ಸೊಪ್ಪು ಹೆಚ್ಚಿಗೆ ಇತ್ತದು, ಸಾರು ಮಾಡಿ ಉಳಿದದ್ದು ಸೋಸಿಡೋಣ, ಸುಮ್ಮನೆ ಕೊಳತಂಗಕತಿ ಬೇರ್ನಂತೆಲೆ ಅಂತಂದು ಸೋಸಾಕತ್ತಿದ್ದೆ. ಬರ್ರಿ. ಅಪ್ಪ ಏನು ಮಾರೈತಿ ಇವತ್ತು ಹೊಲದಾಗ ಬೇಕಾದಷ್ಟು ಕೆಲಸ, ಬಿಸಿಲಿಗೆ ಅದಕ್ಕೂ ತಲೆ ಹೊಡ್ಯಾಕತ್ತು. ಹಂಗಾಗಿ ಕೃಷ್ಣನ ಬಿಟ್ಟು ಬಂದೆ ನಾನು. ಒಂದು ಜಾವತ್ತಿರಪ್ಪ, ಸಂಜೆ ಮುಂದೆ ಬಾ 6 ಗಂಟೆ ಅಟ್ಟತಿಗೆ ಅಂತಂದು ಮನೆ ಬಂದೆ ಮಾರೈತಿ ನಾನು. ನಾನು ಈಗ ಜ್ಯೋತಿ ಅಂತೆಲ್ಲ ಅದನ್ನ ಆಗತ್ತಿದ್ದು ನೋಡಿ. ಯಾಕೆ ನಿಮ್ಮ ಮಾವು ಇಟ್ಟತಿ ಬಂದ್ಬಿಡದವ, ಇನ್ನೂ ಬರಲೇ ಇಲ್ಲ ಅಂತಂದು. ನಾನು ಇನ್ನೊಂದು ಚಾವತ್ತು ಇರ್ತಿದ್ದು ಬಿಡು. ಯಾಕೆ ನಮ್ಮನಿ ತಲೆ ಸುತ್ತಿದಂಗೆ ಆಗೋದು, ಬಿಸಿಲು ಒಂದು ತಲೆಗೆ ಹೊಡ್ಯಾಕತ್ ಬಿಡ್ತಾ, ನಿಂದ್ರಂಗೆ ಆಗಲಿಲ್ಲ ತಗ ಸುಮ್ಮ ಬಂದೆ. ಸಂಜೆ ಮುಂದೆ ತತ್ತಿಗಿತ್ತಿ ಸಾರು ಮಾಡಿರಿ, ತತ್ತಿ ಸಾರು ಮಾಡಿ ಮುದ್ದಿನಾರ ಮಾಡಿರಿ. ಏನು ಸೊಪ್ಪು ಸಾರು ಉಂಡು ತಲೆ ಕೆಡಾಕತ್ತ ತಗ. ಮಾಡ್ತಾ ತಗೋರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ನಮ್ಮ ಕಡೆ ನಾವು ಹಿಂಗೆ ದಿನನಿತ್ಯದ ಜೀವನ ಹಿಂಗೆ ಇರ್ತೈತೆ ನೋಡ್ರಿ. ಅತಿ ಸಸಿ ಮಾತಾಡ್ಕೊಳ್ಳೋದು, ಮಧ್ಯಾಹ್ನ ಉಂಡ ಮೇಲೆ ಒಂದಿಟ್ಟು ಉಳಿದದ್ದು ಕೆಲಸ ಮಾಡಿಕೊಂಡು ಒಂದಿಷ್ಟು ಅಡ್ಡಾಗೋದು, ಒಂದಿಟ್ಟು ರೆಸ್ಟ್ ಮಾಡೋದು ಹಿಂಗೆ ಇರ್ತೈತೆ ರೀ. ಆಮೇಲೆ ಸಂಜೆ ಮುಂದೆ ಅಡುಗೆದು ಏನೇನು ಅನ್ನೋದು ಮುಂದಾಗ ಮಾತುಕತೆ ಮಾಡ್ಕೊಂಡಿರ್ತಾವೆ ರೀ. ನಿಮ್ಮ ಕಡೆ ಎಲ್ಲ ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ಇವತ್ತಿನ ಕತೆ ನಿಮಗೆ ಒಂಚೂರಾದರೆ ಇಷ್ಟ ಆದರೆ ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ. ಮುಂದಿನ ಕತೆಯೊಂದಿಗೆ ನಿಮ್ಮ ಭೇಟಿ. ಧನ್ಯವಾದಗಳು ಸ್ನೇಹಿತರೆ.